ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಲಾಂಗ್ ಟೈಮ್ ಅಂದರೆ ಒಂದು 15-20 ದಿವಸ ಆಗೋಯಿತು ನಾನು ವ್ಲಾಗ್ ಮಾಡಿ, ಅಂದರೆ ಲೈಕ್ ಡ್ಯೂಟಿ ವ್ಲಾಗ್ ಮಾಡಿ. ಸೊ ಇವಾಗ ಮತ್ತೆ ಶುರು ಮಾಡಿದ್ದೀನಿ. ಅಂದರೆ ಶಬರಿಮಲೆ ಮಾಲೆ ಹಾಕಿದ್ದೆ, ಅದಾದಮೇಲೆ ಶಬರಿಮಲೆಗೆ ಹೋಗಿ ಬಂದಿದ್ದು. ಸೊ ಟೋಟಲಿ ಒಂದು 20 ದಿನ, ನಿಯರ್ಲಿ 20-25 ದಿನ ಆಗೋಯಿತು ಸರಿಯಾಗಿ ನಾನು ವರ್ಕ್ ಮಾಡಿ ಕೂಡ. ಲೈಕ್ ಯಾವಾಗ ಬೇಕೋ ಅವಾಗ ಬಂದು ಅರ್ನ್ ಮಾಡ್ತಿದ್ದೆ. ಸೊ ಸರಿಯಾಗಿ ಡ್ಯೂಟಿ ಮಾಡ್ತಿರಲಿಲ್ಲ. ಸೊ ಇವತ್ತು ಡ್ಯೂಟಿನ ಶುರು ಮಾಡಿದ್ದೀನಿ. ಸೊ ಯಾವುದೆಲ್ಲ ಅಪ್ಲಿಕೇಶನಲ್ಲಿ ಇವತ್ತು ವರ್ಕ್ ಮಾಡ್ತೀನಿ ಅಂತಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಪ್ರೆಸೆಂಟ್ಲಿ ಈಗ ಸದ್ಯಕ್ಕೆ ರ್ಯಾಪಿಡೋನ ಆನ್ ಮಾಡಿದ್ದೀನಿ. ರ್ಯಾಪಿಡೋದಲ್ಲಿ ಯಾವುದಾದ್ರೂ ಪಾರ್ಸಲ್ ಬರುತ್ತೆ ಅಂತ, ಅದ್ರ ಜೊತೆಗೆ ಬೋಟರ್ನ ಆನ್ ಮಾಡಿದ್ದೀನಿ. ಸೊ ಅದಕ್ಕೂ ಮುಂಚೆ ಇವಾಗ ಒಂಚೂರು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು. ಶಾಕ್ ಆಗಬೇಡಿ, ಪೆಟ್ರೋಲ್ ಪಂಪ್ಗೆ ಹೋಗಬೇಕು. ಪೆಟ್ರೋಲ್ ಪಂಪ್ಗೆ ಏನಕ್ಕೆ ಅಂದರೆ ಪೆಟ್ರೋಲ್ ಹಾಕ್ಸೋಕ್ಕಲ್ಲ, ಹೇರ್ ಓಡಿಸೋದಕ್ಕೆ. ಸೊ ಒಂಚೂರು ಹೇರ್ ಓಡಿಸ್ಕೋಬೇಕು ಗಾಡಿಗೆ. ಯಾಕೋ ಹಿಂದೆ ಹೇರ್ ಇಳೀತಾ ಇದೆ. ಸೊ ಸ್ವಲ್ಪ ಹೇರ್ ಓಡಿಸ್ಕೋಬೇಕು. ಎಲೆಕ್ಟ್ರಿಕ್ ಗಾಡಿಗೆ ಏರ್ ಅನ್ನೋದು ಸಿಕ್ಕಾಬಾಡಿ ಇಂಪಾರ್ಟೆಂಟು. ಫ್ರಂಟ್ ಅನ್ಬೇಕು. ಏರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಮೈಲೇಜ್ ಸಾಕೋದಾಗ ಬರುತ್ತೆ, ಇಲ್ಲ ಅಂತಂದರೆ ಮೈಲೇಜ್ ಬರೋಲ್ಲ. ಸೊ ಈಗ ಏರ್ ಓಡಿಸ್ಕೊಳ್ಳೋಣ. ಅಷ್ಟರೊಳಗಡೆ ಯಾವುದಾದ್ರೂ ಒಂದು ಡ್ಯೂಟಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಡ್ಯೂಟಿ ಏನೋ ಯಾವುದಾದ್ರೂ ಬರೀ ಬೈಕ್ ಟ್ಯಾಕ್ಸಿ ಬರ್ತಾಯಿದೆ. ಸೊ ನೋಡೋಣ, ಯಾವುದಾದ್ರೂ ಬಂದರೆ ಪಾರ್ಸಲ್ ಆರ್ಡ್ರ್ ತೊಗೊಳ್ಳೋಣ, ಇಲ್ಲ ನೋಡೋಣ ಬನ್ನಿ. ಗೈಸ್, ಇನ್ನೊಂದೇನೆಂದರೆ ನಮ್ಮ ಚಾನಲ್ಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು, ಬಿಕಾಸ್ ಆಫ್ ನಿಮ್ಮ ಒಂದು ಸಪೋರ್ಟು ನಮ್ಮ ಎಫರ್ಟು. ಸೊ ನೀವಾಗ ಸಪೋರ್ಟಿಂದ ನಾವು ಎಫರ್ಟ್ ಜಾಸ್ತಿ ಹಾಕೋಕ್ಕೆ ಖುಷಿಯಾಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಕಂಟಿನ್ಯೂ ಮಾಡಿ. ಗೈಸ್, ಫೈನಲಾಗಿ ಒಂದು ಆರ್ಡ್ರ್ ಬಂದಿದೆ. ಸೊ ಪಿಕಪ್ ಮಾಡ್ಕೊಂಡಿದ್ದೀನಿ. 281 ರೂಪೀಸ್ ಸಮಥಿಂಗ್ ಇದೆ. ಮೇ ಬಿ ಪೋರ್ಟ್ರಲ್ಲಿ ಬಂದಿದ್ದು. ಸುಮಾರು ಹೊತ್ತು ವೆಯ್ಟ್ ಮಾಡಿದೆ. 281 ರೂಪಿ ಬಂದಿದೆ. ಯಾವ ಸೈಡ್ ಅಂದರೆ ಬನ್ನರ್ಘಟ್ಟ ಸೈಡು. ಓಕೆ, ಇಲ್ಲಿ ಖಾಲಿ ಕೂತ್ಕೊಳ್ಳೋ ಬದಲು ಅಟ್ಲೀಸ್ಟ್ ಹೋಗ್ಬೋದು, ಅಲ್ಲಿಗೆ ಹೋಗಿ ಆರ್ಡ್ರನ್ನ ಪಿಕ್ ಮಾಡಿಕೊಂಡು ಆ ಕಡೆ ಹೋದರೆ ಅಲ್ಲಿಂದ ಯಾವುದಾದ್ರೂ ಮತ್ತೆ ಸಿಟಿ ಕಡೆಗೆ ಬರ್ಬೋದು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲೂ ಆರ್ಡ್ರ್ಗಳು ಕಮ್ಮಿ. ಮಾರ್ಕೆಟ್ಗೆ ಹೋದ್ರೂ ಎಂಡ್ ಆಫ್ ದ ಡೇ ಮಾರ್ಕೆಟಲ್ಲೂ ಇದೇ ಪರಿಸ್ಥಿತಿ ಆಗಿ. ಸೊ ಗೈಸ್, ಕಸ್ಟಮರ್ ಪಿಕಪ್ ಲೊಕೇಶನ್ ಹತ್ರ ಬಂದೆ. ಸೊ ಪಿಕಪ್ ಹತ್ರ ಕಸ್ಟಮರು ಈ ಐಟಮ್ನ ಕೊಟ್ಟರು. ಸೊ ಗಾಬರಿ ಪಡಬೇಡಿ, ಈ ಒಂದು ಐಟಮ್ ಬಂದ್ಬಿಟ್ಟು ನಮಗೆ ಕುಡಿಯೋಕ್ಕಂತ ಕೊಟ್ಟಿರೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕಸ್ಟಮರ್ ಐಟಮ್ ಬಂದ್ಬಿಟ್ಟು ಇಲ್ಲಿದೆ. ಕಸ್ಟಮರು ಇದನ್ನು ನಮ್ಗೆ ಕುಡಿಯೋದಕ್ಕೆ ತಗೊಳ್ಳಿ ಸರ್ ಅಂತ ಕೊಟ್ಟರು. ಖುಷಿ ಆಯಿತು. ಲೈಕ್ ಹೆಂಗಂದರೆ ಸಮ್ ಟೈಮ್ ಹೆಂಗಾಗ್ಬಿಡುತ್ತೆ ಅಂದರೆ ಕಸ್ಟಮರ್ಸ್ ಮೇಲೆ ನಾವು ಹೆಂಗೋ ಇದು ಮಾಡ್ಕೊಂಡು ಹೋಗ್ತೀವಿ. ಬಟ್ ಅಲ್ಲಿಗೆ ಹೋಗಿದ ತಕ್ಷಣ ಕಸ್ಟಮರ್ಸ್ ನಮಗೋಸ್ಕರ ಲೈಕ್ ಈ ಥರ ಏನಾದರೂ ಕುಡಿಯೋದಕ್ಕೆ ಅಥವಾ ಏನಾದರೂ ತಿನ್ನೋದಕ್ಕೆ ಲೈಕ್ ಒಂದು ಖುಷಿಯಿಂದ ಒಂದು ಸ್ಮೈಲ್ ನಗ್ತಾ ಒಂದು ಥ್ಯಾಂಕ್ ಯು ಸರ್ ಅಂತಾರೆ. ಇಲ್ಲದೆ ಥ್ಯಾಂಕ್ ಯು ಅಂದ್ಬಿಟ್ರೆ ಅದೊಂಥರ ನಮ್ಗೆ ಅದೇ ಒಂದು ದೊಡ್ಡ ಟಿಪ್ಸು. ಸೊ ಅದಕ್ಕೇನೇನು ಬೇಕಾಗಿಲ್ಲ. ಮೇ ಬಿ ಇದು ಐ ಡೋಂಟ್ ನೋ ಇದ್ರ ಕಾಸ್ಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಬಟ್ ಇದು ಕೊಟ್ಟಾಗ ಅವ್ರು ನನಗೆ ಎಷ್ಟು ಖುಷಿ ಇದೆ ಗೊತ್ತಾ, ಸೀರಿಯಸ್ಲಿ. ಅಂದರೆ ಲೈಕ್ ಅವ್ರು ನಮಗೊಂದು ಎಕ್ಸ್ಪೆಕ್ಟ್ ಮಾಡ್ದಂಗೆ. ಸೊ ಇದು ಕೊಡಲಿಲ್ಲ ಅಂದರೂ ಖುಷಿಯಿಂದ ಮಾತಾಡ್ತಾರೋ ಅದೇ ಸಾಕು ನನಗೆ. ಸೊ ಅದು ಬಿಟ್ಟರೆ ನಿಮ್ಗೆ ಇನ್ನೇನು ಬೇಕಿದೆ, ಏನೂ ಬೇಕಾಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮಂಥ ಕಸ್ಟಮರ್ಸ್ ಲೈಕ್ ನಿಮ್ಮಂಥವ್ರು ಇರೋದ್ರಿಂದ ನಮಗೂ ಒಂಥರ ಡ್ಯೂಟಿ ಮಾಡೋದಕ್ಕೆ ಖುಷಿ ಆಗುತ್ತೆ. ದಟ್ ಎಂಡ್ ಡೇ ನಾವೇನು ಗೊತ್ತಾ, ಲೈಕ್ ಇದನ್ನು ಮರೆಯಲ್ಲ ನಾವು ಇವತ್ತಿನ ದಿನ. ಇವತ್ತು ಈ ಥರ ಕಸ್ಟಮರ್ ಒಂದು ವಾಟರ್ ಬಾಟ್ಲ್ ಕೊಟ್ಟರು. ಸೊ ಈ ಥರ ಲೈಕ್ ಅದನ್ನು ನಾವು ಖುಷಿಯಿಂದ ಅದನ್ನು ಇವತ್ತೆಲ್ಲ ನಿಮ್ಮನ್ನು ನೆನೆಸ್ಕೊತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಅದು ಫಸ್ಟ್ ಆರ್ಡ್ರು, ಫಸ್ಟ್ ನಮ್ಮ ಡೇ ಇವತ್ತು ಈ ಥರ ಸ್ಟಾರ್ಟ್ ಆಗ್ತಿದೆ ಅಂದರೆ ಇದಕ್ಕಿಂತ ಖುಷಿ ಇನ್ನೇನಿದೆ. ಸೊ ಬನ್ನಿ, ಖುಷಿ ಜಾಸ್ತಿ ಪಡಬಾರ್ದು, ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. 1 ಅವರ್ ತೋರಿಸಿದೆ, 19 ಕಿಲೋಮೀಟ್ರು. ಇದು ಬಂದು ಡ್ರಾಪ್ ಇರೋದು ಎಕ್ಸಾಕ್ಟ್ಲಿ ಕೊತ್ನೂರು, JP ನಗರ ಹತ್ರ, ಅರಕೆರೆ ಬಿಟ್ಟು ಮುಂದೆ. ನೋಡೋಣ ಬನ್ನಿ. ಈಗ ಅಂದವೇ ಯಾವುದಾದ್ರೂ ಬೇರೆ ಡ್ಯೂಟಿ ಯಾವುದಾದ್ರೂ ಬಿದ್ದರೆ ಎತ್ಕೊಂಡು ಹೋಗೋಣ, ಇಲ್ಲ ಅಂತಂದರೆ ನಾರ್ಮಲಾಗಿ ಹೋಗ್ಬಿಡೋಣ. ಸಾರಿ ಮೇಡಮ್, ಇಲ್ಲಿ ಓಲಿ ಸ್ಪಿರಿಟ್ ಏನೋ, ಓಲಿ ಸ್ಪಿರಿಟ್ गेट नंबर 1. गेट नंबर 1 अंदर आइए सर. ओ किसमें सिक्योरिटी को बोलो. 1 मिनट रुको, 1 ನಿಮಿಷ ಇರಿ. सिक्योरिटी को बोलो पेमेंट ऑफिस जाना है, बुलाइए. 1 ನಿಮಿಷ ಸರ್, ಮಾತಾಡಿ. ಹಲೋ, ಹಾಂ ಸರಿ ಸರ್, ಪಂಪಿಸಿ. ಎಲ್ಲಿಗೆ? ಅಲ್ಲಿ ನಿಂತವ್ರು ಅವರೇನಾ? ಆರ್ಡ್ರ್ ಆ್ಯಕ್ಚುಲಿ ಇನ್ನೂ ಡ್ರಾಪ್ ಆಗಲಿಲ್ಲ. ಇನ್ನೊಂದು ಆರ್ಡ್ರ್ ಬರ್ತಿದೆ. ಹೆಂಗಂದರೆ ಹೊಂಗಸಂದ್ರ ಕಡೆಗೆ. ನಮಗೆ ಹೊಂಗಸಂದ್ರ ಕಡೆಗೆ ಬೇಡ, ಈಗ ಸಿಟಿ ಕಡೆಗೆ ಬೇಕು. ಸೊ ಇದನ್ನು ಡಾಕ್ಯುಮೆಂಟ್ನ ಡ್ರಾಪ್ ಮಾಡಿ ಇನ್ನೂ ಪೇಮೆಂಟ್ ಮಾಡಿಸ್ಕೋಬೇಕು. ಪೇಮೆಂಟ್ ಮಾಡಿಸ್ಕೊಂಡು ಅದಾದಮೇಲೆ ಪೇಮೆಂಟ್ ಪೆಂಡಿಂಗ್ ಇದೆ.
281 ಸ್ಕ್ಯಾನಾ? ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ಗೈಸ್, ಫೈನಲಿ ಇವತ್ತಿನ ಫಸ್ಟ್ನೇ ಆರ್ಡ್ರ್ ಕಂಪ್ಲೀಟ್ ಆಯಿತು. 281 ರುಪೀಸು. ಸೊ ಮಧ್ಯದಲ್ಲಿ ಒಂದು ರ್ಯಾಪಿಡೋದಲ್ಲಿ ಒಂದು ಪಾರ್ಸಲ್ ಹಾಕೊಂಡ್ಬಂದೆ 170 ರೂಪಾಯಿ ಜೆ ಪಿ ನಗರಕ್ಕೆ. ಸೊ ಅದು ಡ್ರಾಪ್ ಮಾಡಿದೆ. ಸೊ ಈಗ ಇಲ್ಲಿಂದ ಯಾವುದಾದ್ರೂ ಸಿಟಿ ಕಡೆಗೆ ಅಂದರೆ ಎಸ್ ಪಿ ರೋಡ್ ಮಾರ್ಕೆಟ್ ಕಡೆಗೆ ಯಾವುದಾದ್ರೂ ಬಿದ್ದರೆ ಚೆನ್ನಾಗಿರ್ತದೆ. ಇಲ್ಲ ಅಂತಂದರೆ ಬೇರೆ ಕಡೆ ಯಾವುದಾದ್ರೂ ಚೆನ್ನಾಗಿರೋ ಆರ್ಡ್ರ್ ಬಿದ್ದರೂ ಓಕೆ. ಬಟ್ ಏನಂತಂದರೆ ಒಂದು ಸಿಟಿ ಒಳಗಡೆ ಬಿದ್ದರೆ ಓಕೆ. ಇದು ಸಿಟಿಯಿಂದ ಆಚೆ ಆಗ್ತಿದ್ದಾನೆ. ಆ್ಯಂಡ್ ಇನ್ನೊಂದೇನೆಂದರೆ ಬರೋ ಆರ್ಡ್ರ್ಗಳು ಪಿಕಪ್ಗಳು ಜಾಸ್ತಿ ಕೊಡ್ತಾನಪ್ಪ. ಪಿಕಪ್ಪೇ 3-4 ಕಿಲೋಮೀಟ್ರ್ ಇರ್ತದೆ, ಅದಕ್ಕೆ ₹1 ಕೊಡೋಲ್ಲ ನಮಗೆ. ಮೇ ಬಿ ಒಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಓಕೆ ಹೋಗ್ಬೋದು. ಬಟ್ 3-4-5 ಕಿಲೋಮೀಟರ್ಸ್ ಇದ್ದರೆ ಕಷ್ಟ ಆಗೋದು. ಸೊ ಅದಕ್ಕೆ ಬೇಡ. ಥ್ಯಾಂಕ್ ಯು ಅಣ್ಣ. ಸೊ ಈಗ ಇದನ್ನು ಕಂಪ್ಲೀಟ್ ಕೊಟ್ಬಿಡೋಣ. 281 ರುಪೀಸ್ ಕಂಪ್ಲೀಟ್ ಕೊಟ್ಟಾಯಿತು. ಆ್ಯಕ್ಚುಲಿ ಇಲ್ಲಿಂದ ಸಿಗ್ತವೆ ಸಿಟಿ ಕಡೆಗೆ. ರ್ಯಾಪಿಡೋದಲ್ಲಾದರೂ ಇಲ್ಲ, ಇದರಲ್ಲಿ ಅಂದ್ರೂ ರ್ಯಾಪಿಡೋದಲ್ಲಾದರೂ ಸಿಗ್ತದೆ. ರ್ಯಾಪಿಡೋನಲ್ಲಿ ಇದೆಯಾ ನೋಡೋಣ. ನೋಡಿ, ಇದು ಆ್ಯಕ್ಚುಲಿ 177 ರುಪೀಸು. ಕಂಪ್ಲೀಟಾಗಿ ಕೊಟ್ಟಿಲ್ಲ, ಇಲ್ಲೇ ಇದ್ದಿದ್ದು 1 ಕಿಲೋಮೀಟ್ರ್ ಅನ್ನೋ ಡಿಫ್ರೆನ್ಸ್ ಇತ್ತು ಅಷ್ಟೇ, ಅಲ್ಲಿಗೂ ಇಲ್ಲಿಗೂ. ಓಕೆ ಬನ್ನಿ, ನೆಕ್ಸ್ಟ್ ಆರ್ಡ್ರ್ ಅದು ಸಿಕ್ಕಿದ್ರೆ ಸಿಗ್ತೀನಿ. ಗೈಸ್, ಯಾಕೋ ತಲೆನೋತಿತ್ತು. ಒಂದು ಟೀ ಕುಡ್ದಿದ್ದ ತಕ್ಷಣ ಒಂದು ಆರ್ಡ್ರ್ ಬಂತೆ. ಎಲ್ಲಿಗಪ್ಪ ಅಂದರೆ ರಾಜಾಜಿನಗರ್ಗೆ, ಇಲ್ಲಿಂದನೇ ಅರಕೆರೆಯಿಂದ. ಸೊ ಈಗ ನಾವು ಯೂ ಟರ್ನ್ ಮಾಡಿಕೊಂಡು ಹೋಗಿ ಆರ್ಡ್ರನ್ನ ಪಿಕಪ್ ಮಾಡ್ಕೋಬೇಕು. 220 ರೂಪಾಯಿನ ಕೊಟ್ಟಿದ್ದಾನೆ. ಸೊ ನಾನು ಯಾವುದಾದ್ರೂ ಮಾರ್ಕೆಟ್ ಕಡೆಗೆ ಸಿಟಿ ಕಡೆಗೆ ಬಿದ್ದು ಅಲ್ಲಿಂದ ಡಬಲ್ ಆರ್ಡ್ರ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಅಲ್ಲಿಗೆ ಯಾವುದೂ ಬಂದಿಲ್ಲ. ಸೊ ವೆಯ್ಟ್ ಮಾಡಿಕೊಂಡು ಇಲ್ಲ ಖಾಲಿ ಹೋಗೋದಕ್ಕಿಂತ ಇಲ್ಲಿಂದ ಒಂದು 120 ರೂಪಾಯಿ ಆರ್ಡ್ರನ್ನ ತೊಗೊಂಡು ಹೋಗೋದೇ ಬೆಟ್ರು ಅಂದ್ಬಿಟ್ಟು ಸೊ ಎತ್ಕೊಂಡಿದ್ದೀನಿ. ಈಗ ನಮ್ಮ ನಡೆ ರಾಜಾಜಿನಗರ ಕಡೆ. ಸೊ ಅದಕ್ಕೆ ಮುಂಚೆ ಕಸ್ಟಮರ್ ಹತ್ರ ಹೋಗಿ ಐಟಮ್ನ ಪಿಕಪ್ ಮಾಡ್ಕೋಬೇಕು. ಏನು ಐಟಮ್ ಕೊಟ್ಟಿದ್ದಾರೆ ಏನಂತ ನೋಡೋಣ ಬನ್ನಿ. ಓ ಸಿದ್ಲಿಂಗಣ್ಣ, ಸೆಡ್ಬೋಣ, ಆರ್ಡರ್ ಮಾಡ್ಕೊಬೇಕು. ಸರ್, ಪೌಡ್ರ್ ಬುಕ್ ಮಾಡಿದ್ರಲ್ಲ, ಪಿಕಪ್ ಹತ್ರ ಇದ್ದೀನಿ. ಓಕೆ, ಐ ಆಮ್ ವೇಟಿಂಗ್. ಇಲ್ಲೇ ಗೇಟ್ ಹತ್ರ ವೆಯ್ಟ್ ಮಾಡಲಾ? ವಿಚ್ ಒನ್? I don't know. You have bring it. Okay ಬನ್ನಿ. ನಮಗೆ ಬರದೇ ಇರೋ ಇಂಗ್ಲೀಷು, ಕನ್ನಡ, ತೆಲುಗು ಅವರೇ ಇಲ್ಲಿಗೆ ಬರ್ತಾರಂತೆ. ದಾರ ಅಂತ ಇದೆಯಾ? ದಾರ ಇಲ್ವಾ? ಟಿಫನ್ ಆಯಿತಾ? ಏನು ಮಾಡಿದ್ರಿ? ಇಡ್ಲಿ. ಯಾರಿಗಿಟ್ರಿ? ಸೊ ಗೈಸ್, ಅವರೇ ಬರ್ತಾರಂತೆ. ಅವರೇ ಮತ್ತೆ ಕಾಲ್ ಮಾಡ್ತಾರೆ. ಹಾಂ ಸರ್, ಹೇಳಿ. ಹಾಂ ಸರ್, ಐ ಮೀನ್ ನಿಯರ್ ಗೇಟ್. ನೋ, ಅಪಾರ್ಟ್ಮೆಂಟ್ ಗೇಟ್. ಓಲಾ. ನೋ ಆ್ಯಕ್ಟಿವಾ. ಇಯರ್ ಇನ್ ಅಪಾರ್ಟ್ಮೆಂಟ್. ನೋ ವೇದಾಂತ ಅಪಾರ್ಟ್ಮೆಂಟ್. ದೆನ್ ಎಲ್ಲಿ ಬರುತ್ತೆ? SBI ATM ಎಲ್ಲಿ ಬಿದ್ದೈತೆ? 1 ಸೆಕೆಂಡ್. ನೋಡಿಲ್ಲ ಇರ್ಗೂರು. ಲೆಫ್ಟ್ ತಗೋ ಅಂದ್ರೆ 1 ನಿಮಿಷ. ಇಯರ್ ಇನ್ ಕರ್ನಾಟಕ ಬ್ಯಾಂಕ್ ATM. ಓಕೆ. ನಾನೇ ರಾಂಗ್ ಅಡ್ರೆಸ್ಗೆ ಹೋಗ್ಬಿಟ್ನಾ? ಶೆಟ್, ಲೊಕೇಶನ್ ಅಲ್ಲೇ ತೋರಿಸ್ತಿತ್ತಲ್ಲ. ಐ ಟೇಕ್ ಲೆಫ್ಟ್. ನೀನೇನಾ? ಓಕೆ. ಏನಿದೆ ಐಟಮು? ದೊಡ್ಡದಾ? ಎಕ್ಸ್ಟ್ರಾ ಕೊಡ್ತೀರಾ? ಕೇಳೋಣ ಎಕ್ಸ್ಟ್ರಾ. ಸೊ ಲೊಕೇಶನ್ ಆ್ಯಕ್ಚುಲಿ ಅಲ್ಲೇ ತೋರಿಸ್ತಿತ್ತು. ಅವರು ಹಾಕಿರೋದು ಹಂಗೇ.
ನೋಡಿ ವೇದಾಂತ್ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ, ವೇದಾಂತ್ ವಿಹಾಸ್ ಅಂತ ಹಾಕ್ಬಿಟ್ಟು ಈಗ ಇದ್ಯಾವುದೋ ಗರುಡರಾಜ್ ಅಂತ ಕರೆದಿತ್ತವ್ರೆ ನೋಡಿ. ಈ ಥರ ಮಾಡ್ತಾರೆ ಕಸ್ಟಮರ್ಸ್. ಈಗ ನಾನು ಅಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ಹತ್ರ ಇದು ಅಪಾರ್ಟ್ಮೆಂಟು ಸೆಕ್ಯೂರಿಟಿ ಹತ್ರ ಇದು ಮಾಡ್ತಾಯಿದ್ದೀನಿ. ಆಗುತ್ತೆ 20 का अबो है kg? No, 20. We have a 20 kg box. One second. Push. Can you see इसको handle? हाँ. तल्लुगो. Payment? Payment he will give you. You can mat. Okay. He will give you. Okay sir, thank you. But location is actually in, no, here in wrong actually. Here mention I have Vedant way. number also. Vedant way. No, Vedant. Actually, this is the first gate. That is back gate. ಹೌದಾ ಬಿಡ, ನನಗೆ ಗೊತ್ತಿಲ್ಲ. ಓಕೆ, ಜನ ಅವ್ರು ತಪ್ಪನವ್ರು ಒಪ್ಕೊಳ್ಳೋದೇ ಇಲ್ಲ ಗುರು. ಅಯ್ಯೋ ಕರ್ಮ. ಹೌದು, ನಾನೇ ರಾಂಗ್ ಹಾಕಿದ್ದೀನಿ ಬೈ ಮಿಸ್ ಅನ್ನೋದು ಬಿಟ್ಬಿಟ್ಟು, ಇದೇ ಫ್ರಂಟ್ ಗೇಟ್ ಅದೇ ಬ್ಯಾಕ್ ಗೇಟ್ ಅದೇ ಆಯಿತು, ರಾಂಗ್ ಆಯಿತು ಬೈ ಮಿಸ್ ಆಗಿದೆ ಬಿಡು ಅನ್ನೋದು ಬಿಡಲ್ಲ. ಓಕೆ, ಈಗ ನಮ್ಮ ಪಯಣ ಇಲ್ಲಿಂದ ರಾಜಾಜಿನಗರ್ಗೆ. ಇನ್ ಕೇಸ್ ರಾಜಾಜಿನಗರ್ಗೆ ಆ ಸೈಡ್ ಯಾವುದಾದ್ರೂ ಇನ್ನೊಂದು ಆರ್ಡ್ರ್ ಬಂದರೆ ಹಾಕೊಂಡು ಹೋಗೋದು, ಇಲ್ಲಾಂದರೆ ಒಂದೇ ಹೋಗೋದು. ಬನ್ನಿ ಫಸ್ಟ್ ಹೋಗೋಣ. ಈ ಥರ ಕಸ್ಟಮರು ಲೊಕೇಶನ್ ರಾಂಗ್ ಹಾಕಿದ್ದಾರೆ, ಕಸ್ಟಮರ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತೆ. $220 ಎಲ್ಲಿದು ಇರೋದು? ಪಿಕಪ್ ಮಾಡಿದ್ದ. ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ? ಹೌದು, ಯಾವುದದು JP ನಗರ ಹತ್ರ ಅರಕೆರೆ ಇದೆಯಲ್ಲ ಅಲ್ಲಿ. 220 ಆಗಿದೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸರ್? 120 ಆಗಿದೆ. ಅದರಲ್ಲೇ ಡಿಫ್ರೆಂಟ್ ಆಗಿದ್ದೀರಾ, ಇದರಲ್ಲೇ ಡಿಫ್ರೆಂಟ್ ಆಗಿದ್ದೀರಾ. ಹೌದಾ, ಮಾರ್ಕೆಟಿಂದ ಹೋಗಿಲ್ವಾ ಇವತ್ತು ಹೋಗಿಲ್ಲ ಆ್ಯಕ್ಚುಲಿ. ಆ ಕಡೆ ಹೋಗಿದ್ದೆ ಒಂದು ಆರ್ಡ್ರ್ ಹಾಕ್ಕೊಂಡು ಅಲ್ಲಿಂದ. ಮಾರ್ಕೆಟಿಂದ? ಹೌದಾ, ಹಾಂ, 5-6 ಎಲ್ಲ ಮಾಡಲ್ಲ, ಮ್ಯಾಕ್ಸಿಮಮ್ 3 ಅಷ್ಟೇ. ಓಕೆ, 5-6 ಎಲ್ಲ ಮಾಡೋರು ಇದ್ದಾರೆ, ಬಟ್ ನಮ್ಮ ಕೈಲಾಗಲ್ಲ. ಸರ್ ಎಷ್ಟು ಸರ್? 220 ಆಗಿದೆ. 220ನಾ? ಹಾಂ, ಮಾಡೋರು ಮಾಡ್ತಾರೆ, ನಮ್ಗೆ ಇಲ್ಲ ಆಗಲ್ಲ. ನಮ್ಗೆ ಆ 3 ಆರ್ಡ್ರ್ ಹಾಕೊಂಡು ಹೋಗೋಷ್ಟೇ ಕಸ್ಟಮರ್ ಲೇಟ್ ಆದರೆ ಬೈದ್ಬಿಡ್ತಾರೆ. ಅಲ್ಲಿ ಆ ಮಾರ್ಕೆಟಲ್ಲಿ ನೀವು ಪಿಕ್ ಮಾಡ್ಕೊಳ್ಳೋದು? ಹಾಂ, ಅಲ್ಲಿ ಪಿಕ್ ಮಾಡೋಷ್ಟೇ ಲೇಟ್ ಆಗ್ಬಿಡುತ್ತೆ. ಯಾರು ಎತ್ಕೊಂಡು ಹೋಗೋದಿಲ್ವಾ ಬೈಕಲ್ಲಿ? ಏನಾದರೂ ಇಟ್ಟೋದ್ರೆ ನೀವು? ಇಲ್ಲ ಸರ್, ಹುಡುಗರು ಇರ್ತಾರಲ್ಲ, ಯಾರೋ ಹುಡುಗರಿಗೆ ಹ್ಯಾಂಡ್ ಓವರ್ ಮಾಡಿ ಬರ್ತೀನಿ ರೀ ಅಂತ. ಅವ್ರು ಹೋದಾಗ ನಾವಿರಬೇಕು, ನಾವು ಹೋದಾಗ ಅವ್ರು, ಆ ಥರ. ಆಯ್ತಲ್ಲ, ಥ್ಯಾಂಕ್ ಯು ಸರ್. ಆಗಿದೆ, ಬಂತು ಬಿಡಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಕಸ್ಟಮರು ಪಿಕಪ್ ಡ್ರಾಪ್ ಎಲ್ಲೋ ಇದ್ದಿದ್ದು, ಎಲ್ಲೊಂದು ಕಡೆ ಇದ್ದಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಅವರು ನಮ್ಮ ಫಾಲೋವರು. ಸೊ ಖುಷಿ ಆಯಿತು ಗುರು. ಅಂದರೆ ಈ ಥರ ಕಸ್ಟಮರ್ಸ್ಗೆ ರೀಚ್ ಆಗಬೇಕು ನಾವು ಮಾಡೋ ವೀಡಿಯೋಸ್, ಅದೇ ನನಗೆ ಖುಷಿ. ಏನಕ್ಕೆ ಅಂತಂದರೆ ಅವ್ರಿಗೆ ಗೊತ್ತಾಗಬೇಕು ನಮ್ಮ ಕಷ್ಟ ಏನು ಅಂತ. ಸೊ ನೆಹರು ನಗರ, ಯಲಹಂಕ ಬೇಡ, ಈಗ ಯಲಹಂಕ ಕಡೆಗೆ ಹೋದರೆ ಕಷ್ಟ. ಸೊ ಈಗ ಮತ್ತೆ ಮಾರ್ಕೆಟ್ ಕಡೆಗೆ ಯಾವುದಾದ್ರೂ ಬೀಳ್ತದೆ ನೋಡೋಣ ಬನ್ನಿ. ಈಗ ನಾನಿರೋದು ಎಕ್ಸಾಕ್ಟ್ಲಿ ರಾಜಾಜಿನಗರ್, ಇದು ಅದು ಥಿಯೇಟ್ರ್ ಇದೆಯಲ್ಲ, ಥಿಯೇಟ್ರ್ ಹತ್ರ ಇದ್ದೀನಿ.